ಕಾಲ್ತುಳಿತದ ದುರಂತದಲ್ಲಿ 11 ಜನ ಸಾವು, 5 ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯ್ತಪ್ಪ. ಇದೀಗ 2 ಹಿರಿಯ IAS ಅಧಿಕಾರಿಗಳಿಗೆ ಕಂಟಕ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ. 2 IAS ಅಧಿಕಾರಿಗಳಿಗೆ ಕಡ್ಡಾಯ ರಜೆಯ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಸರ್ಕಾರದ ಮಟ್ಟದಲ್ಲಿ ಕಡ್ಡಾಯ ರಜೆಯ ಮೇರೆಗೆ ಕಳುಹಿಸಲು ಚರ್ಚೆ ಆಗ್ತಾ ಇದೆ. DPR ಇಲಾಖೆಯ 2 ಹಿರಿಯ IAS ಅಧಿಕಾರಿಗಳು ಕಾಲ್ತುಳಿತದ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡಗಳ ಮೇಲೆ ತಲೆದಂಡ. ಒಂದು ಕಡೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯಿತು, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರ ತಲೆದಂಡ ಆಯಿತು. ಈಗ 2 IAS ಅಧಿಕಾರಿಗಳನ್ನು ಕಡ್ಡಾಯ ರಜೆಯ ಮೇರೆಗೆ ಕಳುಹಿಸಿಕೊಡುವ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸುವ, ವಿಪಕ್ಷಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆಯನ್ನು ತಣ್ಣಗು ಮಾಡುವಂತಹ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಹೆಂಗಾದರೂ ಮಾಡಿ ಈ ಪ್ರಕರಣದಿಂದ ನಾವು ನುಣುಚಿಕೊಳ್ಳಬೇಕು, ಆದಷ್ಟು ಬೇಗ ಕೈ ತೊಳೆದುಕೊಳ್ಳಬೇಕು. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಸರ್ಕಾರ ಆರಂಭಿಸಿದಂತೆ ಕಾಣಿಸ್ತಾ ಇದೆ.